ಹೆಚ್ಚಿನ ಮತದಿಂದ ಗೆಲ್ತಾರೆ. ಈ ಬಾರಿ ಮಾಜಿ ಪ್ರಧಾನಿ ದೇವೇಗೌಡ ಅವರು, ಕೇಂದ್ರ ಸಚಿವ ಕುಮಾರಣ್ಣ ಅವರು ಭಾರಿ ಹೋರಾಟವನ್ನೇ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಖಚಿತ ಎಂದು ಶಾಸಕಿ ಶಾರದಾ ಪೂರ್ಯನಾಯಕ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಉತ್ತಮ ಬೆಂಬಲ ಚನ್ನಪಟ್ಟಣದಲ್ಲಿ ಸಿಕ್ಕಿದೆ. ಎನ್ಡಿಎದವರು ಸಹ ಭಾರಿ ಬೆಂಬಲ ನೀಡಿರೋದ್ರಿಂದ ಗೆಲುವು ಪಕ್ಕಾ ಎಂದು ಹೇಳಿದರು. ಬೈ ಎಲೆಕ್ಷನ್ ಗೆಲ್ತೀವಿ, ಖಂಡಿತ ಜನತೆ ಕೈ ಹಿಡಿದಿದ್ದಾರೆ. ಯಾಕಂದ್ರೆ ದೊಡ್ಡವರು ಓಡಾಡಿರೋದು ತುಂಬ ಹೆಲ್ಪ್ ಆಗಿದೆ. NDA ತುಂಬ ಒಳ್ಳೆ ವರ್ಕ್ ಮಾಡ್ತು. ಜೊತೆಗೆ ಯದುವೀರ್ ಅರಸರು ಸಹ ಪಾಪ ಅವರು ಸಹ ಎಲ್ಲ ಕಡೆಗೂ ಭಾಗವಹಿಸಿದ್ರು. ಮತ್ತು ಮೇಲಾಗಿ ಕುಮಾರಣ್ಣ ಯಾವತ್ತೂ ಅಲ್ಲಿ 2 ಬಾರಿ ಗೆದ್ದಿದ್ದಾರೆ. ಯಾವತ್ತೂ ಸಹ ಅವ್ರು ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿರಲಿಲ್ಲ. ಎಲ್ಲ ಕಾರ್ಯಕರ್ತರೇ ನೋಡ್ಕೊಳ್ತಿದ್ರು. ಅವ್ರು ಹಾಕಿ ಬಂದುಬಿಟ್ರೆ ಪಾಪ ಇಡೀ ರಾಜ್ಯ ಸುತ್ತೋದೇ ಆಗ್ತಿತ್ತು. ಈ ಬಾರಿ ಅವರು ಸಹ ಎಲ್ಲ ಓಡಾಡಿದ್ದಾರೆ. ಇವೆಲ್ಲವನ್ನು ಗಣನೆಗೆ ತಗೊಂಡು ದೇವೇಗೌಡರ ಒಂದು ಗೌರವನ ಉಳಿಸ್ಕೋಬೇಕು, ನಮ್ಮ ಜಾತ್ಯತೀತ ಜನತಾದಳದ ಒಂದು ಗೌರವವನ್ನು ಉಳಿಸ್ಬೇಕು ಪ್ರಾದೇಶಿಕ ಪಕ್ಷ ಅನ್ನೋ ಭಾವನೆಯಿಂದ ಜನತೆ ಖಂಡಿತ ನಮಗೆ ಹೆಲ್ಪ್ ಮಾಡಿದ್ದಾರೆ. ಗೆದ್ದೇ ಗೆಲ್ತೀವಿ. ಬೈ ಎಲೆಕ್ಷನ್ ಗೆಲ್ತೀವಿ, ಖಂಡಿತ ಜನತೆ ಕೈ ಹಿಡಿದಿದ್ದಾರೆ. ಯಾಕಂದ್ರೆ ದೊಡ್ಡವರು ಓಡಾಡಿರೋದು ತುಂಬ ಹೆಲ್ಪ್ ಆಗಿದೆ. NDA ತುಂಬ ಒಳ್ಳೆ ವರ್ಕ್ ಮಾಡ್ತು. ಜೊತೆಗೆ ಯದುವೀರ್ ಅರಸರು ಸಹ ಪಾಪ ಅವರು ಸಹ ಎಲ್ಲ ಕಡೆಗೂ ಭಾಗವಹಿಸಿದ್ರು. ಮತ್ತು ಮೇಲಾಗಿ ಕುಮಾರಣ್ಣ ಯಾವತ್ತೂ ಅಲ್ಲಿ 2 ಬಾರಿ ಗೆದ್ದಿದ್ದಾರೆ. ಯಾವತ್ತೂ ಸಹ ಅವ್ರು ಹಳ್ಳಿಗೆ ಹೋಗಿ